ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ID ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇತ್ತೀಚೆಗೆ ಒಂದು ಸ್ಕ್ಯಾಮ್ ನಡೀತಿದೆ, ಅದೇ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್. ಹೌದು ಫ್ರೆಂಡ್ಸ್, ಈ ಒಂದು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ನಿಂದ ತುಂಬ ಜನಕ್ಕೆ ಸಾವಿರಾರು ರೂಪಾಯಿ ಸ್ಕ್ಯಾಮ್ ಮಾಡಿರೋದು ಇದೆ, ಇನ್ನೂ ತುಂಬ ಜನಕ್ಕೆ ಲಕ್ಷಾಂತರ ರೂಪಾಯಿ ಸ್ಕ್ಯಾಮ್ ಮಾಡಿರೋದು ಇದೆ. ಸೊ ಇದು ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ, ಸೊ ಏನಿದು ಡಿಜಿಟಲ್ ಅರೆಸ್ಟ್ ಅಂದರೆ, ಸೊ ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಯಾವ ರೀತಿ ನಡೆಯುತ್ತೆ, ಸೊ ಇದ್ರ ಪ್ರೋಸೆಸ್ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಆಮೇಲೆ ನಿಮಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಂತೆ. ಸೊ ಫಸ್ಟು ಇದರ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂದರೆ, ಯಾವುದೋ ಒಂದು ಕಂಪನಿ ಹೆಸರು ಹೇಳ್ಕೊಂಡು ನಿಮಗೆ ಕಾಲ್ ಬರುತ್ತೆ. ಸೊ ಯಾವುದೇ ಆಗಿರ್ಬೋದು, ನಾನು ಇಂಥದ್ದೇ ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕಾಗಲ್ಲ. ನಿಮಗೆ ನಾನು ಹೇಳೋ ಒಂದು ಕಂಪನಿ ಹೆಸರು ಹೇಳ್ಕೊಂಡು ನಿಮಗೆ ಕಾಲ್ ಮಾಡದೇನೂ ಇರ್ಬೋದು. ಹಂಗಾಗಿ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ ಒಂದು ಫೆಡೆಕ್ಸ್ ಕಂಪನಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇದೇ ಒಂದು ಕಂಪನಿ ಹೆಸರು ಹೇಳ್ಕೊಂಡೆ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಫೆಡೆಕ್ಸ್ ಕಂಪನಿನೇ ನಾನು ಎಕ್ಸಾಂಪಲ್ ಆಗಿ ತೊಗೊತಾ ಇದ್ದೀನಿ. ಸೊ ಫೆಡೆಕ್ಸ್ ಕಂಪನಿ ಹೆಸರು ಹೇಳ್ಕೊಂಡು ನಿಮಗೆ ಒಂದು ಕಾಲ್ ಬರುತ್ತೆ. ಅದು ಸ್ಟಾರ್ಟಿಂಗಲ್ಲಿ ನಿಮಗೆ IVR ಮುಖಾಂತರ ಕಾಲ್ ಬರುತ್ತೆ. IVR ಮುಖಾಂತರ ಕಾಲ್ ಬಂದಾಗ ನಿಮ್ಗಲ್ಲಿ 1 ಹೊತ್ತಿ 2 ಹೊತ್ತಿ 3 ಹೊತ್ತಿ ಅಂತ ಬರುತ್ತೆ ಅಲ್ವಾ. ಸೊ ಅಲ್ಲಿ ನೀವು ಕಸ್ಟಮರ್ ಕೇರ್ ಜೊತೆ ಮಾತನಾಡೋದಕ್ಕೆ 9 ಹೊತ್ತಿ ಇಲ್ಲ 5 ಹೊತ್ತಿ ಇಲ್ಲ 3 ಹೊತ್ತಿ ಅಂತ ನಿಮಗೆ ನಂಬರ್ ಹೇಳುತ್ತೆ. ಸೊ ನೀವು ಅದೇ ನಂಬರ್ನು ಕೂಡ ಒತ್ಬೋದು, ಇಲ್ಲ ಬೇರೆ ನಂಬರ್ನಾರು ಒತ್ಬೋದು. ಯಾವ ನಂಬರ್ ಒತ್ತಿದ್ರು ಕಸ್ಟಮರ್ ಕೇರ್ಗೆ ಕನೆಕ್ಟ್ ಆಗುತ್ತೆ. ಇದು ಮೊದಲನೇದಾಗಿ ನೀವು ನೋಡ್ಕೊಬೇಕಾಗುತ್ತೆ. ಸೊ ಈ ರೀತಿ ಏನಾದರೂ ಯಾವ ನಂಬರ್ ಒತ್ತಿದ್ರು ಕಸ್ಟಮರ್ ಕೇರ್ಗೆ ಕಾಲ್ ಕನೆಕ್ಟ್ ಆಗ್ತಿದೆ ಅಂದರೆ ಇದು 100% ಅಲ್ದಿದ್ರು 70% ಇದು ಸ್ಕ್ಯಾಮ್ ಅಂತಲೇ ಅನ್ಕೊಬೋದು ನೀವು. ಸೊ ಕಸ್ಟಮರ್ ಕೇರ್ಗೆ ಕಾಲ್ ಕನೆಕ್ಟ್ ಆದ ನಂತರ ನೆಕ್ಸ್ಟು ಏನು ಫೆಡೆಕ್ಸ್ ಕಂಪನಿ ಹೆಸರು ಹೇಳ್ಕೊಂಡು ಮಾತಾಡ್ತಾರೆ ಅವರು, ಸೊ ಅವ್ರು ಬಂದು ಕನ್ನಡದಲ್ಲಿ ಮಾತಾಡಲ್ಲ, ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ. ಸೊ ನಿಮಗೆ ಹಿಂದಿ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಬರುತ್ತೆ ಅಂದರೆ ನೀವು ಅವ್ರ ಹತ್ರ ಕಾನ್ವರ್ಸೇಷನ್ ಮಾಡ್ಬೋದು. ಸೊ ಅಕಸ್ಮಾತ್ ನಿಮಗೆ ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಬರೋದಿಲ್ಲ, ನಿಮಗೆ ಬರೋದು ಕನ್ನಡ ಒಂದೇ ಅಥವಾ ಬೇರೆ ಲ್ಯಾಂಗ್ವೇಜ್ ಒಂದೇ ಬರುತ್ತೆ ಅನ್ನೋಂಗಿತ್ತು ಅಂದರೆ ಅವರು ನಿಮ್ಮ ಹತ್ರ ಕಾನ್ವರ್ಸೇಷನ್ ಮಾಡಲ್ಲ, ಇಮಿಡಿಯೇಟ್ ಕಾಲ್ನ ಡಿಸ್ಕನೆಕ್ಟ್ ಮಾಡ್ತಾರೆ. ಸೊ ನಿಮ್ಗೆ ಏನಾದರೂ ಹಿಂದಿ ಅಥವಾ ಇಂಗ್ಲೀಷ್ ಬರುತ್ತೆ ಅನ್ನೋಂಗಿತ್ತು ಅಂದರೆ ಮಾತ್ರ ನಿಮ್ಮ ಹತ್ರ ಕಂಟಿನ್ಯೂ ಮಾಡ್ತಾರೆ ಮಾತಾಡೋದಕ್ಕೆ. ಸೊ ಫಸ್ಟ್ ನಿಮ್ಮ ಹತ್ರ ಮಾತಾಡೋದು ಹೆಂಗೆ ಅಂದರೆ, ನಿಮ್ದೊಂದು ಕೊರಿಯರ್ ಇತ್ತು. ಸೊ ಆ ಕೊರಿಯರ್ ಇವಾಗ ಎಲ್ಲೋ ಒಂದು ಜಾಗದಲ್ಲಿ ಸ್ಟಕ್ ಆಗಿದೆ. ಸೊ ಯಾವುದೋ ಒಂದು ಊರಲ್ಲಿ ಸ್ಟಕ್ ಆಗಿದೆ ಅಂತ ಹೇಳ್ತಾರೆ. ಸೊ ಏನಕ್ಕೆ ಸ್ಟಕ್ ಆಗಿದೆ ಅಂತ ಮುಂದೆ ಹೇಳ್ತಾರೆ. ಫಸ್ಟ್ ನಿಮ್ಮ ಹತ್ರ ಕನ್ಫರ್ಮೇಷನ್ ಮಾಡ್ಕೊತಾರೆ. ಸೊ ನೀವೆಲ್ಲ ಅವ್ರು ಕೇಳಿದ್ದಕ್ಕೆಲ್ಲ ಆನ್ಸರ್ ಮಾಡ್ತೀರಾ ಅಥವಾ ಉಲ್ಟಾ ಪಲ್ಟಾ ಆನ್ಸರ್ ಮಾಡ್ತೀರಾ ಅಂತ ಫಸ್ಟ್ ನಿಮ್ಮ ಒಂದು ಮೈಂಡ್ನ ಅವರು ಟೆಸ್ಟ್ ಮಾಡೋದಕ್ಕೆ ನೋಡ್ತಾರೆ. ಸೊ ಫಸ್ಟ್ ಯಾವ ರೀತಿ ಟೆಸ್ಟ್ ಮಾಡ್ತಾರೆ ಅಂದರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹೇಳ್ತಾರೆ. ಸೊ ಅದೇ ರೀತಿ ನಿಮ್ಮ ಒಂದು ಅಡ್ರೆಸ್ ಹೇಳ್ತಾರೆ, ಅದೇ ರೀತಿ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ ಹೇಳ್ತಾರೆ, ಜೊತೆಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಹೇಳ್ತಾರೆ. ಅದು ಬಿಟ್ಟು ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗಳದ್ದು ಹೆಸರು ಕೂಡ ಹೇಳ್ಬೋದು. ಸೊ ಈ ರೀತಿ ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ನು ಕೂಡ ಅವರು ಹೇಳ್ತಾರೆ. ಸೊ ನೀವು ಅದಕ್ಕೆಲ್ಲ ಆನ್ಸರ್ ಮಾಡ್ತು ಹೌದು ಇಲ್ಲ ಅಂತ ನೀವೇನಾದರೂ ಆನ್ಸರ್ ಮಾಡ್ತು ಅಂದರೆ ಸೊ ಅವ್ರಿಗೆ 100% ಅರ್ಥ ಆಗುತ್ತೆ. ಸೊ ಇವರು ಮೆಂಟಲಿ ವೀಕ್ ಇದ್ದಾರೆ, ಸೊ ನಾವು ಆರಾಮಾಗಿ ಇವ್ರನ್ನ ಸ್ಕ್ಯಾಮ್ ಮಾಡ್ಬೋದು ಅಂತ ಅರ್ಥ ಮಾಡ್ಕೊತಾರೆ. ಅಕಸ್ಮಾತ್ ನೀವು ಅದಕ್ಕೆಲ್ಲ ಉಲ್ಟಾ ಪಲ್ಟಾ ಆನ್ಸರ್ ಮಾಡ್ತು, ಇಲ್ಲ ಇದು ನಂದು ಆಧಾರ್ ಕಾರ್ಡ್ ನಂಬರ್ ಅಲ್ಲ, ಇಲ್ಲ ಇದು ನನ್ನ ಅಡ್ರೆಸ್ ಅಲ್ಲ, ನನ್ನ ಅಡ್ರೆಸ್ ಇದು ಅಂತ ನೀವ್ಯಾರು ಉಲ್ಟಾ ಪಲ್ಟಾ ಆನ್ಸರ್ ಮಾಡ್ತು ಅಂದರೆ ಸೊ ಅವ್ರಿಗೆ ಅರ್ಥ ಆಗುತ್ತೆ ನಿಮ್ಮನ್ನು ಸ್ಕ್ಯಾಮ್ ಮಾಡೋದು ಕಷ್ಟ ಇದೆ, ನಿಮ್ಗೆ ಇದ್ರ ಬಗ್ಗೆ ಅರಿವಿದೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇಮಿಡಿಯೇಟ್ ಕಾಲ್ನ ಡಿಸ್ಕನೆಕ್ಟ್ ಮಾಡ್ತಾರೆ. ಸೊ ಇದನ್ನು ನೀವು ನೋಡ್ಕೊಬೇಕಾಗುತ್ತೆ. ಸೊ ನೀವು ಅಕಸ್ಮಾತ್ ಅವ್ರು ಕೇಳಿದಕ್ಕೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡ್ತು ಅಂದರೆ ನೆಕ್ಸ್ಟು ನಿಮ್ಗೆ ಹೇಳ್ತಾರೆ, ನಿಮ್ಮ ಒಂದು ಪ್ರಾಡಕ್ಟ್ ಏನಿದೆ ಆ ಪ್ರಾಡಕ್ಟಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಿದೆ, ನಿಮ್ಮ ಒಂದು ಪಾಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಆಗ್ತಿದೆ, ಜೊತೆಗೆ ಕ್ರೆಡಿಟ್ ಕಾರ್ಡ್ಗಳು ಟ್ರಾನ್ಸ್ಪೋರ್ಟೇಷನ್ ಆಗ್ತಿದೆ ಅಂತ ನಿಮಗೆ
ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎದುರಿಸ್ತಾರೆ. ಸೊ ಈ ರೀತಿ ಆಗಿರೋದ್ರಿಂದ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ, FIR ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಫೇಕ್ ಒಂದು PDF ಆಗಿರ್ಬೋದು ಅಥವಾ ನೀವು ನಂಬೋದಕ್ಕೆ ಒಂದು ಫೇಕ್ ಫೋಟೋಸ್ಗಳಾಗಿರ್ಬೋದು, ಈ ರೀತಿ ಎಲ್ಲ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತಾರೆ ಅಥವಾ ಬೇರೆ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮುಖಾಂತರ ನಿಮಗೆ ಕಳಿಸ್ಕೊಡ್ತಾರೆ. ಜೊತೆಗೆ ಇನ್ನೂ ಕೆಲವರು ಎಕ್ಸ್ಟ್ರೀಮ್ ಆಗು ಕೂಡ ಸ್ಕ್ಯಾಮ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡೋ ಮುಖಾಂತರ ಕೂಡ ಸ್ಕ್ಯಾಮ್ ಮಾಡ್ತಾರೆ. ಸೊ ಪೊಲೀಸ್ ಡ್ರೆಸ್ ಹಾಕೊಂಡು, ಸೊ ಒಂದು ಪೊಲೀಸ್ ಸ್ಟೇಷನಲ್ಲೇ ಕೂತಿದ್ದೀನಿ ನನಗೆ ಬ್ಯಾಕ್ಗ್ರೌಂಡ್ ಎಲ್ಲ ಸೆಟಪ್ ಮಾಡಿಕೊಂಡು ವಿಡಿಯೋ ಕಾಲ್ ಮಾಡಿ ಕೂಡ ಎದುರಿಸ್ತಾರೆ. ಸೊ ನೋಡಪ್ಪ, ನಾನು ಈ ರೀತಿ ಕಾಲ್ ಮಾಡ್ತಾ ಇದ್ದೀನಿ, ನಿನ್ನ ಮೇಲೆ ಕಂಪ್ಲೇಂಟ್ ಆಗಿದೆ, ಸೊ ಬಂದು ಸ್ಟೇಷನಿಗೆ ಬಂದು ಅದೇನಿದೆ ಕೇಸ್ನ ಕ್ಲಿಯರ್ ಮಾಡ್ಕೊ ಅಂತ ಹೇಳಿ ನಿಮಗೆ ಎದುರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಇಂಡಿಯಾದ ಪೊಲೀಸ್ ಸ್ಟೇಷನ್ ಅವ್ರು ಹೇಳೋದಿಲ್ಲ, ಬೇರೆ ಕಂಟ್ರಿ, ಬೇರೆ ದೇಶದ್ದು ಒಂದು ಪೊಲೀಸ್ ಸ್ಟೇಷನ್ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಮುಂಬೈ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಕಂಟ್ರಿಗಳಲ್ಲಿ ಬಂದು ನೀವು ನಿಮ್ಮ ಒಂದು ಕೇಸ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಿಮಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ತುಂಬ ಜನ ಏನು ಮಾಡ್ತಾರೆ, ಸೊ ಇವಾಗ ಇಂಡಿಯಾದಲ್ಲಿ ಇರ್ತಾರೆ, ಇಂಡಿಯಾದಿಂದ ಮುಂಬೈಗೆ ಹೋಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ತುಂಬ ಅದಕ್ಕೆ ಖರ್ಚು ಕೂಡ ಆಗುತ್ತೆ. ಸೊ ಹಂಗಾಗಿ ತುಂಬ ಜನ ಏನು ಮಾಡ್ತಾರೆ, ಸರ್ ಮೊಬೈಲಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಣ, ಏನಿದೆ, ಹೆಂಗೆ ಕ್ಲಿಯರ್ ಮಾಡೋದು ಹೇಳಿ, ಯಾವ ರೀತಿ ಪ್ರೋಸೆಸ್ ಅಂತ ಕೇಳ್ತಾರೆ. ಸೊ ಆಲ್ಮೋಸ್ಟ್ ತುಂಬ ಜನ ಇದೇ ರೀತಿ ಮಾಡ್ತಾರೆ. ಸೊ ಅವ್ರಿಗೂ ಕೂಡ ಇದೇ ಬೇಕು. ಸೊ ಅವರು ಫಸ್ಟೇ ನಿಮಗೆ ಸಜೆಸ್ಟ್ ಮಾಡೋದಕ್ಕೂ ಬರ್ತಾರೆ, ಸೊ ನೀವು ಫೋನಲ್ಲೇ ಕ್ಲಿಯರ್ ಮಾಡ್ಕೊಬೋದು, ಇಷ್ಟು ಅಂತ ಅಮೌಂಟ್ ಟ್ರಾನ್ಸ್ಫರ್ ಮಾಡಿ, ಸೊ ನಾವು ನಿಮ್ಮ ಕೇಸ್ನ ಇಲ್ಲೇ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನೀವ್ಯಾರೋ ಅದಕ್ಕೆ ಒಪ್ಕಂತು ನೀವು ಅವ್ರಿಗೆ ಅಮೌಂಟ್ ಹಾಕೋದಕ್ಕೆ ಶುರು ಮಾಡ್ತು ಅಂದರೆ ಮುಗೀತು. ಸೊ ಅವ್ರು ಇನ್ನೂ ನಿಮ್ಮ ಹತ್ರ ದುಡ್ಡನ್ನ ಈಸ್ಕೊಳ್ಳೋದಕ್ಕೆ ನೋಡ್ತಾರೆ. ಸೊ ದಯವಿಟ್ಟು ಈ ಒಂದು ಮಿಸ್ಟೇಕ್ನ ಮಾಡೋದಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ನೀವು ಮೊಬೈಲಲ್ಲೇ ಯಾವುದನ್ನು ಕೂಡ ಡಿಸೈಡ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಕೇಸ್ ಆಗಿದೆ ಅಂತ ಕಾಲ್ ಬಂತ, ಓಕೆ, ನೀವು ಒಂದು ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ರೇಸ್ ಮಾಡಿ, ನನಗೆ ಈ ರೀತಿ ಕಾಲ್ ಬಂದಿತ್ತು, ಈ ಕಾಲಿಂದ ನನಗೆ ಕೇಸ್ ಆಗಿದೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ, ಏನು ಎತ್ತ ಅಂತ ಸ್ಟೇಷನಲ್ಲಿ ಹೋಗಿ ಒಂದ್ಸಲ ಎಂಕ್ವೈರಿ ಮಾಡಿ. ಅವರು ನಿಮ್ದೇನು ಕೇಸ್ ಇದೆ ಅದನ್ನು ನೀಟಾಗಿ ಎಂಕ್ವೈರಿ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನಿಮಗೆ ಫೋನಲ್ಲೇ ಎಲ್ಲ ಎಂಕ್ವೈರಿ ಮಾಡ್ತಿದ್ದಾರೆ, ಅಮೌಂಟ್ ಹಾಕಿ ಅಂತಿದ್ದಾರೆ, ಎಲ್ಲದನ್ನೂ ಕೇಳ್ತಿದ್ದಾರೆ ಅಂದರೆ ಸೊ ದಯವಿಟ್ಟು ಅದನ್ನು ನಂಬೋದಕ್ಕೆ ಹೋಗ್ಬೇಡಿ. ಅಮೌಂಟ್ ಹಾಕಿ ಕೇಸ್ ಕ್ಲೋಸ್ ಮಾಡ್ತೀವಿ ಈ ರೀತಿ ಯಾರೂ ಕೂಡ ಹೇಳಲ್ಲ. ಏನೇ ಇದ್ರು ಸ್ಟೇಷನಲ್ಲಿ ಬಂದು ಮಾತಾಡಪ್ಪ ಅಂತಲೇ ಹೇಳೋದು. ಸೊ ಯಾವುದೇ ಪೊಲೀಸ್ ಅವರಾದ್ರು, ಸೊ ಇದನ್ನು ನೀವು ನೆನ್ಪಿಡ್ಕೊಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದನ್ನು ಕೂಡ ಈಸಿಯಾಗಿ ನಂಬೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮ್ಗೆ ಆ ರೀತಿ ಆಯಿತು ಅಂದರೆ ನಿಯರ್ ಬೈ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ. ಇಲ್ಲ ನಿಮ್ಗೆ ಅದಾಗಲಿಲ್ಲ ಅಂದರೆ ಕಾಲ್ನ ಡಿಸ್ಕನೆಕ್ಟ್ ಮಾಡಿ ಬಿಟ್ಬಿಡಿ. ಸೊ ಅಷ್ಟೇ, ಅವ್ರು ಮತ್ತೆ ನಿಮಗೆ ತಿರ್ಗಾ ಕಾಲು ಮಾಡಲ್ಲ, ಇದನ್ನೂ ಮಾಡಲ್ಲ. ಸೊ ಇದನ್ನು ಕೂಡ ನೀವು ನೋಡ್ಕೊಬೇಕಾಗುತ್ತೆ. ಸೊ ಆದಷ್ಟು ಇದು ತುಂಬಾ ಸ್ಪ್ರೆಡ್ ಆಗ್ತಿದೆ ಈ ಒಂದು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಅನ್ನೋದು. ಸೊ ಇದ್ರ ಬಗ್ಗೆ ನ್ಯೂಸ್ ಚಾನಲಲ್ಲೂ ಕೂಡ ನ್ಯೂಸ್ ಬಂದಿದೆ, ಜೊತೆಗೆ ನ್ಯೂಸ್ ಪೇಪರಲ್ಲೂ ಕೂಡ ತುಂಬಾ ನ್ಯೂಸ್ ಆರ್ಟಿಕಲ್ಸ್ಗಳು ಕೂಡ ಬಂದಿದೆ. ಬಟ್ ಆದರೂ ಜನಗಳಿಗೆ ಇದು ರೀಚ್ ಆಗ್ತಾ ಇಲ್ಲ ಸರಿಯಾಗಿ. ಸೊ ಹಂಗಾಗಿ ನೀವುಗಳು ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಜೊತೆಗೆ ವಾಟ್ಸಪ್ ಗ್ರೂಪ್ಗಳಿತ್ತು ಅಂದರೆ ಅಲ್ಲೂ ಶೇರ್ ಮಾಡಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಸ್ಟೋರೀಸ್ಗಳಲ್ಲಿ ಹಾಕಿ, ಸ್ಟೇಟಸ್ಗಳಲ್ಲಿ ಹಾಕಿ. ಸೊ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ರೀಚ್ ಮಾಡಿಸಿ ಅಂತ ಹೇಳ್ತೀನಿ. ಯಾಕಂದರೆ ಇವಾಗ ನಾವು ತಿಳ್ಕೊಂಡ್ವಿ, ನಾವು ಇನ್ನೊಬ್ರಿಗೂ ತಿಳಿಸ್ಬೇಕು. ಯಾಕಂದರೆ ಅವರು ಸ್ಕ್ಯಾಮ್ ಆಗೋ ಸಾಧ್ಯತೆ ಇರುತ್ತೆ. ನಾವು ಅವ್ರಿಗೆ ತಿಳಿಸ್ತು ಅಂದರೆ ನಾಳೆ ದಿನ ಅವರು ಸ್ಕ್ಯಾಮ್ ಆಗೋದನ್ನು ತಪ್ಪಿಸ್ಬೋದು. ಸೊ ಇನ್ನೂ ಅಮೌಂಟ್ನ ಅವ್ರದನ್ನ ಸೇವ್ ಮಾಡ್ಬೋದು. ಸೊ ಹಂಗಾಗಿ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಒಂದು ಅವೇರ್ನೆಸ್ನ ಮೂಡಿಸಿ ಅಂತ ಕೂಡ ಕೇಳ್ಕೊತೀನಿ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಯಿತು, ಅದೇ ರೀತಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಮುಂಚೆನೇ ಹೇಳ್ದಂಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಆದ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.